ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ ಒಕ್ಕಲಿಗರ ಹೆಮ್ಮೆಯ ಒಂದು ದಿನದ ವ್ಲಾಗ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಅಂಗವಾಗಿ ಒಕ್ಕಲಿಗ ರತ್ನ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ತ್ಯಾಗಿ ಲಕ್ಷ್ಮೀದೇವಿ ಪ್ರಶಸ್ತಿ ಹಾಗೆ ಒಕ್ಕಲಿಗ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಕುವೆಂಪು ಕಲಾಕ್ಷೇತ್ರದಲ್ಲಿ ಮುನಿರಾಜು ಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಸಿಕೊಡಲಾಗಿತ್ತು. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಶ್ರೀ ಆರ್ ಅಶೋಕ್ರವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಹಾಗೆ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಹಾಗೆ ನಿಶ್ಚಲಾನಂದ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಕಾರ್ಯಕ್ರಮವು ತುಂಬ ವಿಜೃಂಭಣೆಯಿಂದ ನಡೆಯಿತು. ನಮಗಂತೂ ತುಂಬಾ ಖುಷಿಯಾಗಿತ್ತು, ನಿಮಗೂ ಕೂಡ ಖುಷಿಯಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಎಲ್ಲ ಒಕ್ಕಲಿಗರ ಹೆಮ್ಮೆಯಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಅದ್ಧೂರಿಯಾಗಿ ನಡೆದಿತ್ತು ಕುವೆಂಪು ಕಲಾಕ್ಷೇತ್ರದಲ್ಲಿ. 650ಕ್ಕೂ ಹೆಚ್ಚು ಪ್ರತಿಭಾನ್ವಿತ 10ನೇ ಹಾಗೂ 12ನೇ ತರಗತಿಯಲ್ಲಿ ಪಾಸ್ ಆಗಿರುವಂತಹ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸುವುದು ಒಂದು ದೊಡ್ಡ ಹೆಮ್ಮೆಯ ವಿಷಯವಾಗಿತ್ತು. ಗೌರವಾನ್ವಿತ ನ್ಯಾಯಾಧೀಶರಾಗಿರುವಂತಹ ಶ್ರೀ ವೀರಪ್ಪನವರು ಹಾಗೆ IAS ಮುಖ್ಯ ಆಯುಕ್ತರಾಗಿರುವಂತಹ ಶ್ರೀ ಜಯರಾಮ್ ರಾಯಪುರರವರು ಹಾಗೆ ಖ್ಯಾತ ಹಿರಿಯ ನಾಯಕ ನಟರಾಗಿರುವಂತಹ ಶ್ರೀ ಜಗ್ಗೇಶ್ ರವರಿಗೆ ಒಕ್ಕಲಿಗ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಜವಳಿ ಅಭಿವೃದ್ಧಿ ಆಯುಕ್ತರು ಮತ್ತು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ನಿರ್ದೇಶಕರಾಗಿರುವಂತಹ IAS ಮಾಡಿರುವ ಶ್ರೀಮತಿ ಕೆ ಜ್ಯೋತಿರವರು ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕದ ಡಾಕ್ಟರ್ ಆರತಿ ಕೃಷ್ಣಪ್ಪರವರಿಗೆ ತ್ಯಾಗಿ ಲಕ್ಷ್ಮೀದೇವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. MBBS MS ಆರ್ಥೋ ರಾಜ್ಯಕ್ಕೆ ಪ್ರಪ್ರಥಮ ಚಿನ್ನದ ಪದಕ ವಿಜೇತರಾಗಿರುವಂತಹ ಡಾಕ್ಟರ್ BR ಚೇತನ್ ಕುಮಾರ್ ಅವರಿಗೆ ಹಾಗೂ ಚಲನಚಿತ್ರ ಉದಯೋನ್ಮುಖ ನಟರಾಗಿರುವಂತಹ ಯುವಾನ್ ದೇವ್ ಮತ್ತು ಭರತನಾಟ್ಯದಲ್ಲಿ ಪ್ರವೀಣೆಯಾಗಿರುವ VK ತನಿಷ್ಕಾರವರು, ನಂತರ ಜಿ ಕನ್ನಡ ವಾಹಿನಿಯ ಸರಿಗಮಪ ವಿಜೇತರಾಗಿರುವಂತಹ ಶ್ರೀ ದರ್ಶನ್ ನಾರಾಯಣ್ ಮತ್ತು ಮಿರಾಕಲ್ ವರ್ಲ್ಡ್ ರೆಕಾರ್ಡ್ ಕರಕುಶಲ ವಿಭಾಗದ ಶ್ರೀ ಶಕ್ತಿರಾಜ್ ರವರಿಗೆ ಒಕ್ಕಲಿಗ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ಮಹಿಳಾ ಘಟಕದ ಉದ್ಘಾಟನೆ ಕೂಡ ನಡೆಯಿತು. ಒಕ್ಕಲಿಗರಾಗಿ ಹುಟ್ಟಿ ಒಗ್ಗೂಡಿ ಎಲ್ಲರ ಜೊತೆ ಹರಸಿ ಹಾರೈಸಿ ಮುನ್ನುಗ್ಗುತ್ತಿರುವ ನಮಗೆ ಒಕ್ಕಲಿಗರಾಗಿ ಹುಟ್ಟಿರುವುದು ಒಂದು ದೊಡ್ಡ ಹೆಮ್ಮೆಯ ವಿಷಯವೇ ಸರಿಯಾಗಿದೆ. ನಮಗೂ ಕೂಡ ಈ ಭಾಗ್ಯ ದೊರಕಿರುವುದು ನಮ್ಮ 7 ಜನ್ಮದ ಪುಣ್ಯ ಎಂದು ನಾವು ಭಾವಿಸಿ ಈ ಕಾರ್ಯಕ್ರಮದ ಯಶಸ್ವಿಯಲ್ಲಿ ನಾವು ಪಾತ್ರರಾಗಿದ್ದೆವು ಅಂತ ಹೇಳಿಕೊಳ್ಳುವುದಕ್ಕೆ ತುಂಬಾ ಖುಷಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳಿದಿದ್ದೀನಿ. ಇಷ್ಟ ಆಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.